ಚಿಕ್ಕಮಗಳೂರಿನ ಮಲೆನಾಡು ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಶುಕ್ರವಾರ ಏರ್ಪಡಿಸಿದ್ದ ಗುರುವಂದನೆ ಕಾರ್ಯಕ್ರಮದಲ್ಲಿ ಹರಟೆ ಖ್ಯಾತಿಯ ಪ್ರೊಫೆಸರ್ ಎಂ ಕೃಷ್ಣೇಗೌಡ ಅವರಿಂದ ನಡೆದ ಉಪನ್ಯಾಸ ಸಭಿಕರನ್ನು ನಗೆಗಡಲಲ್ಲಿ ತೇಲಿಸುವುದರ ಜೊತೆಗೆ ಅವರನ್ನು ಗಂಭೀರ ಚಿಂತನೆಗೂ ಹಚ್ಚಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಪ್ರೊಫೆಸರ್ ಎಂ ಕೃಷ್ಣೇಗೌಡ ನವಿರು ಹಾಸ್ಯದ ಜೊತೆಗೆ ಗಂಭೀರ ವಿಷಯಗಳನ್ನು ಪ್ರಸ್ತಾಪಿಸುವ ಮೂಲಕ ಸಭಿಕರನ್ನು ಚಿಂತನೆಗೆ ಹಚ್ಚಿದರು. ಇದೇ ವೇಳೆ ಸಂಸ್ಥೆಯಲ್ಲಿ ಸೇವೆಯಿಂದ ನಿವೃತ್ತಿ ಹೊಂದಿದ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯನ್ನು 25 ವರ್ಷಗಳಿಗಿಂತ ಹೆಚ್ಚು ಕಾಲ ಸೇವೆ ಸಲ್ಲಿಸಿದವರನ್ನು ಸನ್ಮಾನಿಸಲಾಯಿತು. ಮಲೆನಾಡು ವಿದ್ಯಾಸಂಸ್ಥೆಯ ಗೌರವ ಕಾರ್ಯದರ್ಶಿ ಡಾಕ್ಟರ್ ಡಿಎಲ್ ವಿಜಯ್ ಕುಮಾರ್ ಮಾತನಾಡಿ, ಶಿಕ್ಷಕರ ದಿನಾಚರಣೆ ಅಂಗವಾಗಿ ಗುರು ನಮನ ಸಲ್ಲಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಂಸ್ಥೆಯ ಅಧ್ಯಕ್ಷ ಎನ್ ಕೇಶವಮೂರ್ತಿ, ಶಿಕ್ಷಕರು ಸಮಾಜದ ಎರಡು ಕಣ್ಣುಗಳು. ಯಾವುದೇ ದೇಶ ಮುಂದುವರಿಯಬೇಕಾದರೆ ಶಿಕ್ಷಕರ ಪಾತ್ರ ಅತಿ ಮುಖ್ಯ ಎಂದರು. ಮಲೆನಾಡು ವಿದ್ಯಾಸಂಸ್ಥೆಯ ಉಪಾಧ್ಯಕ್ಷರಾದ ಡಾಕ್ಟರ್ ಜೆಪಿ ಕೃಷ್ಣೇಗೌಡ, ರಾಧಾ ಸುಂದರೇಶ್, ಸಹಕಾರ್ಯದರ್ಶಿ ಶಂಕರನಾರಾಯಣ ಭಟ್, ಕಾರ್ಯಕಾರಿ ಮಂಡಳಿ ಸದಸ್ಯೆ ಜಯಶ್ರೀ ಜೋಶಿ, ಶೈಕ್ಷಣಿಕ ಸಲಹೆಗಾರ ಕೆ.ಎನ್. ಮಂಜುನಾಥ ಭಟ್, ಕಚೇರಿ ವ್ಯವಸ್ಥಾಪಕಿ ಶ್ರೀಲಕ್ಷ್ಮಿ ಉಪಸ್ಥಿತರಿದ್ದರು. ನಾನು ತುಂಬ ಮಾತಾಡ್ಬಿಟ್ಟಿದ್ದೀನಿ. ನಮ್ಮ ಗುರುಗಳೊಬ್ರು ಹೇಳೋರು, ನಾನು ಪ್ರಪಂಚ ಎಲ್ಲ ಓಡಾಡಿದ್ದೀನಪ್ಪ, ನಮ್ಮಷ್ಟು ಭಾಷಣ ಯಾರೂ ಮಾಡಲ್ಲ ಕಡೆ. ಇಂಡಿಯಾ ದೇಶದಲ್ಲಿ ನಡೆಯುವಷ್ಟು ಭಾಷಣ ಎಲ್ಲೂ ನಡೆಯಲ್ಲ. ಆಮೇಲೆ ಭಾಷಣ ಮಾಡುವ ಕೇಳಬೇಕು ಅವರನ್ನ. ಹರಿಶ್ಚಂದ್ರ ಇವ್ರಿಗಿಂತ ಕಮ್ಮಿ ಅಂತ ಅನಿಸ್ಬಿಡುತ್ತೆ, ರಾಮ ಇವ್ರಿಗಿಂತ ಕಡಿಮೆ, ಇವರೇ ದೊಡ್ಡ ಮನುಷ್ಯ ಅವ್ರಿಗಿಂತ ಅನಿಸ್ಬಿಡುತ್ತೆ. ಬಟ್ ವಿ ಡೋಂಟ್ ಲಿವ್ ಅಪ್ ಟು ದಿ ಐಡಿಯಲ್ಸ್. ಬಂಧುಗಳೇ, ಶಿಕ್ಷಕರ ದಿನಾಚರಣೆ ದಿನ, ಮೋರ್ ದೆನ್ ದಿ ಸೆಲೆಬ್ರೇಷನ್, ದಿಸ್ ಈಸ್ ದಿ ಸಿಚುವೇಶನ್, ದಿಸ್ ಇಸ್ ದ ಟೈಮ್ ಫಾರ್ ಇಂಟ್ರಾಸ್ಪೆಕ್ಷನ್. ನಮ್ಮ ಅಂತರ್ನಿರೀಕ್ಷಣೆಯ ದಿನ ಇದು. ನಾವೆಲ್ಲ ನಿಂತಿದ್ದೀವಿ, ಏನು ಮಾಡ್ತಿದ್ದೀವಿ? ಅರೆ, ವಿ ಲಿವ್ ಓನ್ಲಿ ಒನ್ಸ್. ನಾವು ಒಂದೇ ಸಲ ಬದುಕೋದು, ರಿವೈಂಡ್ ಮಾಡ್ಕೊಂಡು ಬದುಕೋಕ್ಕಾಗಲ್ಲ, ವಾಪಸ್ ಹೋಗಿ ಇನ್ನೊಂದ್ಸಲ ಶುರು ಮಾಡೋಕ್ಕಾಗಲ್ಲ. ಎಷ್ಟೋ ಜನ ಸರ್ವಿಸ್ ಮಾಡಿದ್ದೀರಿ, 5 ವರ್ಷ, 10 ವರ್ಷ, 15, 20, 25 ವರ್ಷ ಕೆಲಸ ಮಾಡಿದ್ದೀರಿ. ಮತ್ತೆ ಇನ್ನೊಂದ್ಸಲ ಸರ್ವಿಸ್ ಶುರು ಮಾಡೋಕ್ಕಾಗೋದಿಲ್ಲ. ಪಾಸ್ಟ್ ಇಸ್ ಪಾಸ್ಟ್, ಗಾನ್ ಆರ್ ದಿ ಡೇಸ್. ಅದು ಮತ್ತೆ ಬರೋದಿಲ್ಲ. ಆದರೆ ನಾವು ನಿಂತ್ಕೊಂಡಿರುವ ಜಾಗದಲ್ಲಿ ನಾವು ಎಲ್ಲಿ ನಿಂತಿದ್ದೀವಿ ಅಂತ ಒಂದ್ಸಲ ನೋಡ್ಕೋಬೇಕು. ಇಲ್ಲವಾದ್ರೆ ಈ ಬದುಕಿಗೆ ಏನೂ ಅರ್ಥ ಇರೋದಿಲ್ಲ, ಚಂದ ಅಂತ ಅನ್ಸೋದಿಲ್ಲ. ರಿಟೈರ್ ಆದಮೇಲೆ ಸಂತೋಷವಾಗಿರೋಕ್ಕಾಗಲ್ಲ, ಸಾರ್ಥಕವಾಗಿ ಬದುಕೋಕ್ಕಾಗಲ್ಲ. ಅದರಿಂದ ಶಿಕ್ಷಕರ ದಿನಾಚರಣೆ ದಿನ ನಾವೊಂಚೂರು ತುಂಬ ಪ್ರಾಮಾಣಿಕವಾಗಿ ಮಾತಾಡ್ಕೊಳ್ಳೋಣ. ನಿಮ್ಗೆ ಗೊತ್ತಿರಬೇಕು, ನಾವೆಲ್ಲ ಶೀಲ ಬಿಟ್ಬಿಟ್ಟಿದ್ದೀವಿ ಸರ್. ನಾನು ಇವ್ರ ಮನೆ ಕಾಯುವಾಗ, ಅಲ್ಲಮ್ಮ ಅವ್ರ ಹೆಸರಲ್ಲ, ಹಂಗಾದ್ರೆ ನೀವ್ಯಾಕಮ್ಮ ಶೀಲ ಬಿಟ್ಬಿಟ್ಟಿದ್ದೀವಿ? ನಮ್ಗೆ ಇಷ್ಟ ಇಲ್ಲ ಸರ್, ಬಿಟ್ಬಿಟ್ಟಿದ್ದೀವಿ. ನಾನು ಹೇಳಿದೆ, ಇದು ಇಂಡಿಯಾ ದೇಶ ಕಣಮ್ಮ, ಇಷ್ಟ ಇಲ್ಲ ಅಂದರೆ ಶೀಲ ಬಿಡೋಕ್ಕಾಗಲ್ಲ. ಅವಳು ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡಬೇಕು ಸರ್ ಅಂತ. ಆವಾಗ ಇನ್ನೊಬ್ಳು ಫ್ರೆಂಡು, ಸಾರ್ ಹೇಳ್ತಾ ಇರೋದು ಅರ್ಥ ಅಲ್ಲ ಕಡೆ. ಆವಾಗ ಅವಳು ಗೊತ್ತಾಗೋಯ್ತು, ಸಾರ್ ನನಗೆ ಮಾಡಿದ್ರಲ್ವ, ಇನ್ನೊಂದು ಸಿಗ್ತಾರೆ ಯಾವಾಗ. ಅವಳು ಕಾಯ್ತಾ ಇದ್ಲು. ಒಂದು ಕ್ಲಾಸಲ್ಲಿ ಪಾಠ ಮಾಡ್ತಿದ್ದೆ, ಅವನು ಯಾರೋ ಹುಡುಗ ಕಿಟಕಿ ಕಡೆ ನೋಡ್ತಾ ಇದ್ದ. ನಾನು ಹೇಳಿದ್ರೆ, ನಾನಿಲ್ಲಿ ಪಾಠ ಮಾಡ್ತಿದ್ದೆ, ಏನು ಕಿಟಕಿ ಕಡೆ ನೋಡ್ತಿದ್ದು ಅಂದೆ. ಅವನು ಎದ್ದು ನಿಂತ್ಕೊಂಡು, ಸರ್ ಬೇಜಾರು ಮಾಡ್ಕೊಬೇಡಿ ಸರ್, ನಾನು ಕೋತಿ ಬಂದಿತ್ತು ಸರ್, ಕೋತಿ ನೋಡ್ತಾ ಇದ್ದೆ, ಸಾರಿ ಸರ್. ಅಪಾಲಜಿಟಿಕ್ ಆಗ್ಬಿಟ್ಟು ಹುಡುಗ, ಕೋತಿ ನೋಡ್ತಾ ಇದ್ದೆ, ಸಾರಿ ಸರ್ ಅಂದ. ನಾನು ಅಲ್ಲಿಗೆ ನಿಲ್ಲಿಸಿದ್ದೆ, ಎದ್ಬಿಟ್ಲು ಗುಣಶೀಲ. ಕೋತಿ ನೋಡ್ತಾನಂತೆ, ಕೋತಿ.
ಸಾರ್ ಎದುರುಗಡೆ ನಿಂತಿರುವಾಗ ನೀನು ಕೋತಿ ನೋಡ್ಬೇಕ. ಸಾರ್ ಇದ್ದಾರೆ ಕ್ಲಾಸ್ ರೂಮಲ್ಲಿ, ಕೋತಿನ ಯಾಕೆ ನೋಡ್ಬೇಕು ನೀನು ಅಂತ. ಅಂದರೆ ನಾನು ನೋಡಿದ್ರೆ ವ್ಯತ್ಯಾಸ ಇದೆ, ಹೆಚ್ಚು ಕಡಿಮೆ ಅರ್ಥ ಒಂದೇ. ಪೇಷಂಟ್ಗೆ ಒಟ್ಟಿಗೆ ತಿಂತೀರಿ, ನೀವೇನು ತಿಂತೀರಿ ಅಂತ ಅಲ್ವಾ? ಏನು ಊಟ ಮಾಡ್ತೀರಿ ಅಂತ ಕೇಳೋದು. ಕೆಲವು ಸಲ ಕೇಳೋದು ಹೆಚ್ಚು. ನಾನು ಯಾರೋ ಒಬ್ಬ ಡಾಕ್ಟರ್ ಗೊತ್ತಾಯ್ತಲ್ವ, ಏನು ಹೇಳ್ತಾಳೆ ಇತ್ತ, 3 ದಿನದಿಂದ ತೊಳೆದಕ್ಕೆ ಯಾರಿಲ್ಲ. ಓ, ಆಮೇಲೆ ಒಂದು ದಿವಸಕ್ಕೆ ಎಷ್ಟು ಸಲ ಮಾಡ್ಕೊಳ್ಳೋದು ಇದು ಕೇಳ್ತಾರೆ. ಇವ್ರು ಡಾಕ್ಟ್ರ್ ಇದೆಲ್ಲ ಕೇಳ್ತಾ ಇದ್ರು. ಆ ಅಮ್ಮ ಎಲ್ಲ ಹೇಳ್ತಾ ಇದ್ರು, ತೊಳೆದಕ್ಕೆ ಯಾರಿಲ್ಲ ಡಾಕ್ಟ್ರೆ, ಚೊಂಬುಳ್ಳಿಸ್ದಂಗೆ ಆಗ್ಬಿಡ್ತದೆ. ಆಮೇಲೆ ಗಟ್ಟಿ ನಾನು ನಗೋಕ್ಕೆ ಶುರು ಮಾಡಿಬಿಟ್ಟೆ. ಈ ಸಿಟಿ ಮಕ್ಕಳಾದರೆ ಹಂಗೆ ಮುಕ್ಕಿರ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ. ಹಳ್ಳಿ ಮಕ್ಕಳು ಗೊತ್ತಾಗಲ್ಲ. ಹಿಂಗೆ ಎತ್ಕೊಂಡು ನಿಂತವಳೆ ಡಾಕ್ಟರ್ ಹತ್ರಗೆ ದಾಟ್ ಅಂತ ಅಂದ್ಬಿಟ್ಟು ಡಾಕ್ಟ್ರು ಬಿಳಿ ಶರ್ಟ್ ಹಾಕೊಂಡು ಮೈ ಮೇಲೆಲ್ಲ ಆರ್ಬಿಡ್ತು. ಆ ಎಮ್ಮನ ಗಾಬರಿ ಆಗ್ಬಿಡ್ತು ಪಾಪ. ಹಳ್ಳಿ ಹೆಂಗ್ಸು ಪಾಪ ಕಾಲು ಹಿಡ್ಕೊಬಿಟ್ಲು ಡಾಕ್ಟ್ರೇ ನೀವೇ ಹೊಟ್ಟೆಗೆ ಹಾಕಬೇಕು. ಡಾಕ್ಟ್ರು ನನ್ನ ಮಕ್ಕ ನೋಡ್ತಾವ್ರೆ, ಇವ್ರು ಏನಂತ ಇರ್ಬೋದು. ಅದಕ್ಕೆ ಈ ಅಮ್ಮ ಇಷ್ಟ ಹೇಳಿದ್ರು, ನೋಡಿ ತಪ್ಪೇನಲ್ಲ, ಅಲ್ಲಿ ಹಿಂದ್ಗಡೆ ಕನ್ನಡಕ್ಕೆ ಹಾಕೊಂಡು ಕೂತವ್ರೆ ಅವರೇ ನಮ್ಮ ಯಜಮಾನ್ರು. ನೋಡಿ ಅಲ್ಲಿ ಹಿಂದ್ಗಡೆ ಕನ್ನಡಕ್ಕೆ ಹಾಕೊಂಡು ಕೂತವ್ರೆ ಅವರೇ ನಮ್ಮ ಯಜಮಾನ್ರು. ಇವನೆಂಥ ಛತ್ರಿ ಅಂದ್ರಿ ಕಂಡಕ್ಟ್ರು. ಏನಮ್ಮ ನಿಮ್ಮ ಯಜಮಾನ್ರು ಹಿಂದ್ಗಡೆ ಕನ್ನಡಕ್ಕೆ ಹಾಕತ್ತಾರೆ, ಬುದ್ಧಿ ಬೇಡ ಅವ್ನಿಗೆ, ಹೇಳು ಮುಂದ್ಗಡೆ ಕನ್ನಡಕ್ಕೆ ಹಾಕಬೇಕು. ಮಾತನಾಡಿ ಒಂಚೂರು ವ್ಯತ್ಯಾಸ ಆದರೆ ಹೆಂಗಾಗ್ಬಿಡ್ತಿತ್ತು. ಆಮೇಲೆ ಕಂಡಕ್ಟ್ರ್ ಹಿಂಗೆ ಮುಂದಕ್ಕೆ ಹೋಗ್ತಿದ್ದ. ಅದು ಯಾರೋ ಒಬ್ಬ ಕಂಡಕ್ಟ್ರ್ ವೇಗಿಸೋಕ್ಕೆ, ಏನಪ್ಪ ಕಂಡಕ್ಟ್ರೇ ಗಮ 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 ಅಂತೀಯಲ್ಲಪ್ಪ, ಏನು ಹಾಕೊಂಡು ಸ್ನಾನ ಮಾಡ್ತೀಯೋ ಅಂದ ಅವನು. ನಾವು ಬಾಗ್ಲಾಕೊಂಡು ಸ್ನಾನ ಮಾಡ್ತೀವಿ ಸರ್. ಹಿಂದ್ಗಡೆ ಇವನು ಯಾರೋ ಅಮಾಸೆ ಹುಟ್ಟಿದವರು ಅವನು ಅಂದ, ಡಾಕ್ಟ್ರೇ ಬರೀ ಬಾಗ್ಲಾಕೊಂಡ್ರೆ ಆಗಲ್ಲ, ಬೋಲ್ಟ್ ಹಾಕಬೇಕು. ಮಾತಿಗಿದೆ ಅರ್ಥ ಅಂತಿಲ್ಲ. ಕೆಲವು ಸಲ ಒಂಚೂರು ಬೇರೆ ಮಾಡಿಬಿಟ್ರೆ ಅರ್ಥ ಬದಲಾಗ್ಬಿಡುತ್ತೆ. ಯಾರ್ದೋ ಮನೆಗೆ ಹೋಗಿದ್ರು ಪಾಪ, ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ರು. ಈ ಬಡಾಯಿಕಾರರು ಅಂತಿರ್ತಾರಲ್ಲ, ಸುಮ್ಮನೆ ಬಡಾಯ ಹೊಡೆಯೋದು ಅಂತಾರಲ್ಲ, ಗೊತ್ತಲ್ಲ ನಿಮಗೆ, ಅಂಥವ್ರು ಹೋಗಿದ್ರು. ಅವ್ರ ಮನೆಯಲ್ಲಿ ವಿದ್ಯಾರ್ಥಿಯಾದಾಗ ಮಾತ್ರ ಉತ್ತಮ ಶಿಕ್ಷಕ ಜೀವನದಲ್ಲಿ ವಿದ್ಯಾರ್ಥಿ ದೆಸೆಯಲ್ಲಿ PhD ಪದವಿಯನ್ನು ಪಡೆದಿರ್ತಾರೆ. ನಮ್ಮ ಹೆಮ್ಮೆ ಈ ಇಬ್ಬರು ನೌಕರರಿಗೆ ಇದೀಗ ಗೌರವವನ್ನು ನೀಡಬೇಕಾಗಿ ಗಣ್ಯರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಚಪ್ಪಾಳೆ ನಮ್ಮ ಶಾರದಾ ಮೇಡಮ್ಗಾಗಿ. ಗುರುವಂದನಾ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಶಿಕ್ಷಕರು ಸಮಾಜದ 2 ಕಣ್ಣಿದ್ದ ಹಾಗೆ. ಸಮಾಜ ಒಂದು ಶ್ರೀಮಂತ ಸಮಾಜದ ದೇಶ ಆಗಬೇಕು ಅಂದರೆ ಶಿಕ್ಷಕರ ಪಾತ್ರ ಅತಿ ಮುಖ್ಯ. ಹಾಗಾಗಿ ಶಿಕ್ಷಕರು ಏನು ಮಾರ್ಗದರ್ಶನ ಮಾಡ್ತಾರೆ ಅದು ಅತಿ ಮುಖ್ಯ ಅಂತ ಹೇಳ್ತಾ, ಈಗಾಗಲೇ ಪ್ರೊಫೆಸರ್ ಕೃಷ್ಣೇಗೌಡರು he was a statesman, ಒಬ್ಬ ಎಜುಕೇಷನಿಸ್ಟ್ ಆಗಿ, ಸಮಾಜದ ಕಾಳಜಿ ಇದ್ದು, ಫಿಲಾಂಥ್ರಪಿಸ್ಟ್ ಆಗಿ ಭಾಳಷ್ಟು ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಕೊಡುವುದರ ಮೂಲಕ ವಿದ್ಯೆಯ ಬಗ್ಗೆ ಹೆಚ್ಚು ಒತ್ತನ್ನು ಕೊಟ್ಟು ಈ ದೇಶದ ಆಡಳಿತದಲ್ಲಿ ಕೂಡ ಪಾಲುದಾರರಾಗಿ ಒಂದು ಒಳ್ಳೆಯ ಈ ದೇಶದಲ್ಲಿ ಒಂದು ಒಳ್ಳೆಯ ಪೀಳಿಗೆಗಳನ್ನು ಮುಂದುವರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಭಾಳ ಸೇವೆಯನ್ನು ಮಾಡಿದಂಥವ್ರು. ಅವರ ಹೆಸರಿನಲ್ಲಿ ಇವತ್ತು ನಾವು ಈ ಒಂದು ಆಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಇದು ನಮ್ಮ